ಹಾಯ್ ದ್ವಿತೀಯ PUC ವಿದ್ಯಾರ್ಥಿಗಳ ಎರಡನೇ ವಾರ್ಷಿಕ ಪರೀಕ್ಷೆಗಳು 24/4/2025 ಮೊದಲನೇ ಎಕ್ಸಾಮ್ ಇದೆ. ಯಾವುದು ಕನ್ನಡ ವಿಷಯ. ಸೊ ಯಾರೆಲ್ಲ NC ಅಂತ ತೆಗೆದುಕೊಂಡಿದ್ದಾರೆ ಕನ್ನಡ ವಿಷಯದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಗ್ರಾಮರ್ ಸಪರೇಟ್ ಆಗಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಮತ್ತು 80 ಔಟ್ ಆಫ್ 80 ಒಂದು ವಿಡಿಯೋ ಮಾಡಿದ್ದೀನಿ. ಅದರೊಳಗೆ MCQ ಕ್ವೆಶ್ಚನ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಮತ್ತು ಗ್ರಾಮರ್ ಎಲ್ಲವೂ ಕೂಡ ಹೇಳಿಕೊಟ್ಟಿದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಆ ಎರಡು ವಿಡಿಯೋ ನೋಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಡೆಫಿನೆಟ್ಲಿ ನೀವು ಪಾಸ್ ಆಗ್ತೀರಾ. ನಾನು ಅದರೊಳಗೆ ಏನೇನು ಹೇಳಿದ್ದೀನಿ ಆ ಒಂದು ವಿಡಿಯೋನಲ್ಲಿ ಸ್ವಲ್ಪ ಗಮನ ಕೊಟ್ಟು ವಿಡಿಯೋ ನೋಡ್ಕೊಳ್ಳಿ. ಡೆಫಿನೆಟ್ಲಿ ಒಳ್ಳೆಯ ಫಲಿತಾಂಶ ಮಾಡ್ಕೊತೀರಾ ಮತ್ತು ಪಾಸ್ ಕೂಡ ಆಗ್ತಾರೆ. ಯಾರೆಲ್ಲ NC ಅಂತ ತೆಗೆದುಕೊಂಡಿದ್ದಾರೆ ಕನ್ನಡ ವಿಷಯದಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ. ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡ್ಕೊಳ್ಳಿ. ಮತ್ತೆ ಯಾರೆಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ನಲ್ಲಿ NC ಅಂತ ತೆಗೆದುಕೊಂಡಿದ್ರಲ್ಲ ಅವರಿಗೆ ಎಲ್ಲ ನಾನು ಆಲ್ರೆಡಿ ಪ್ಲೇ ಲಿಸ್ಟ್ ನಲ್ಲಿ ಮಾಡಿಟ್ಟಿದ್ದೀನಿ. 80 ಔಟ್ ಆಫ್ 80 ವಿಡಿಯೋಗಳು ನೋಡ್ಕೊಳ್ಳಿ. ಪ್ಲಸ್ ನಿಮ್ಮ ಹತ್ರ ಮಾದರಿ ಪ್ರಶ್ನೆ ಪತ್ರಿಕೆ ಇವಾಗ 1 ಡೇ ಫೈನಲ್ ಎಕ್ಸಾಮ್ದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆಯಲ್ಲ ಅದು ಕೂಡ ಓದ್ಕೊಳ್ಳಿ. ಪ್ಲಸ್ ನನ್ನ ವಿಡಿಯೋ ನೋಡ್ಕೊಳ್ಳಿ. ಡೆಫಿನೆಟ್ಲಿ ನಿಮಗೆ ಅವೇ ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ ಆಯ್ತಾ. 1ನೇ ವಾರ್ಷಿಕ ಪರೀಕ್ಷೆ ಏನು ಮುಗಿದಿತ್ತಲ್ಲ ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನಾನು ಹೇಳಿರುವಂತಹ ವಿಡಿಯೋಗಳು ನೋಡ್ಕೊಳ್ಳಿ ಆಯ್ತಾ. ಇವಾಗ 2ನೇ ವಾರ್ಷಿಕ ಪರೀಕ್ಷೆ ನಿಮ್ಮದು ಪ್ರಾರಂಭ ಆಗಲಿದೆ. ಯಾವಾಗದಿಂದ 24/4/2025 ಮೇ 8, 2025 ದ್ವಿತೀಯ PUC 2ನೇ ವಾರ್ಷಿಕ ಪರೀಕ್ಷೆಗಳು ನಡೆಸಲಾಗುವುದು ಅಂತ ಹೇಳಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು. ಇವಾಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡ್ಕೊಳ್ಳಿ. 24/4/2025 ದ್ವಿತೀಯ PUCಯ 2ನೇ ಫೈನಲ್ ಎಕ್ಸಾಮ್ದು 1ನೇ ಪರೀಕ್ಷೆ ಇರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ 2 ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ 2 ವಿಡಿಯೋ ನೋಡ್ಕೊಳ್ಳಿ ಸಾಕು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸರ್.